cold bones. Yeah, ಮಳವಳ್ಳಿ that's ಮಧ್ಯೆ my ಮಾತಾಡ್ತಾ ಇರೋದು. ಈ ವಿಡಿಯೋ ನಾನು ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ವಿಡಿಯೋಗಳು ಮಾಡೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಏನು 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ ಕೊಡ್ತಾ ಇದ್ದಾರೆ. ಆ ಬಹುಮಹಡಿ ಕಟ್ಟಡದದ್ದು ಒಂದು ರೇಟ್ ಫಿಕ್ಸ್ ಮಾಡಿದರು. SC/ST ಅವ್ರಿಗೆ 7.5 ಲಕ್ಷ ಮತ್ತು OBC ಅವ್ರಿಗೆ ಜನರಲ್ ಅವ್ರಿಗೆ 8.5 ಲಕ್ಷ ಫಿಕ್ಸ್ ಮಾಡಿದರು. ಈ ಫಿಕ್ಸ್ ಮಾಡಿದಂಥ ಅಮೌಂಟ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟು ಜನಸ್ಪಂದನ ಕಾರ್ಯಕ್ರಮಗಳು ನಡೀತಾಯಿದ್ವು ಕೆಲವು ಕಡೆ. ಆ ಜನಸ್ಪಂದನ ಕಾರ್ಯಕ್ರಮಗಳು ಏನು ನಡೀತಾಯಿತ್ತು, ಆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹಲವಾರು ಜನ ಯಾರ್ಯಾರು ಅರ್ಜಿ ಹಾಕಿದಾರೋ ಈ ರಾಜೀವ್ ಗಾಂಧಿ ನಿಗಮಕ್ಕೆ ಮನೆಗಳಿಗೆ ಅವರೆಲ್ಲ ಹೋಗಿ ಕೆಲವೊಬ್ಬರು ಅರ್ಜಿಗಳು ಕೊಟ್ಟಿದ್ದರು. ಆ ಅರ್ಜಿಗಳು ಕೊಟ್ಟೋದಕ್ಕೆ ಏನಾಯಿತು ಅಂದರೆ, ಅರ್ಜಿಗಳು ಕೊಟ್ಟ ಮೇಲೆ ಅದಕ್ಕೆ ಮೆಸೇಜ್ ಬಂತು. ಕೆಲವು ಅದು ವೀಡಿಯೋನು ಮಾಡಾಕಿದೆ, ನನಗೆ ಕೆಲವರಿಗೆ ಮೆಸೇಜ್ ಬರ್ತಾಯಿದೆ, ಈ ಥರ ಅರ್ಜಿ ಸ್ವೀಕರಿಸ್ತಿದ್ದೇವೆ ಅಂತ ಅಂದ್ಬಿಟ್ಟು ಕಳಿಸಿದ್ದೀವಿ. ಅದನ್ನು ಅರ್ಜಿನೇ ಏನು ಮಾಡಿದ್ದೀವಿ, ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅದು ಆಲ್ರೆಡಿ ಕಳಿಸಿದ್ದೀವಿ. ಅಲ್ಲಿಂದ ನಿಗಮದಿಂದ ನಿಮ್ಗೆ ಉತ್ತರ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಬಂದಿತ್ತು ಅದರಲ್ಲಿ, SMS ಮೆಸೇಜಲ್ಲಿ ಮೊಬೈಲ್ಗೆ. ಬಟ್ ಇವಾಗ ಏನಾಗಿದೆ ಅಂತಂದರೆ, ಯಾರ್ಯಾರು ಆ ರೀತಿ ಅರ್ಜಿಗಳನ್ನ ಕೊಟ್ಟಿದ್ರೋ ಅವ್ರಿಗೆ ಒಂದು ಪತ್ರ ಬಂದಿದೆ ಮನೆ ಅಡ್ರೆಸ್ಗೆ. ಇವ್ರ ಅಡ್ರೆಸ್ಸಲ್ಲಿ ಹಾಕಿದ್ರಲ್ಲ, ಅವ್ರ ಅಡ್ರೆಸ್ಸಲ್ಲಿ ಇತ್ತಲ್ಲ, ಅದೇ ಅಡ್ರೆಸ್ಗೆ ಅವ್ರ ಮನೆಗೇ ಒಂದೊಂದು ಲೆಟ್ರ್ಗಳು ಬಂದಿದೆ. ಆ ಲೆಟ್ರು ಏನು ಬಂದಿದೆ ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋ ಹಾಕ್ತೀನಿ ನೋಡಿ. ಆ ಲೆಟರ್ನಲ್ಲಿ ಬೇರೆ ಏನು ಹೇಳಿಲ್ಲ. ಆ ಲೆಟರ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೀವು ಏನು ಆಲ್ರೆಡಿ ನೀವು ಏನು ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಯೋಜನೆಗೆ ಅರ್ಜಿನ ಹಾಕಿ ಆಲ್ರೆಡಿ ನೀವು ಮನೇನ ಬುಕ್ ಮಾಡಿದ್ದೀರಾ. ಅದರಲ್ಲಿ ಟೋಟಲು 11,23,000 ರೂಪಾಯಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಏನು ನಿಮಗೆ ಅಮೌಂಟ್ನ ಕಳಿಸಿದ್ದೀವಿ ನಾವು. ಆ ಅಮೌಂಟ್ನಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋಕ್ಕಾಗಲ್ಲ. ಏನಕ್ಕೋಸ್ಕರ ಕಡಿಮೆ ಮಾಡೋಕ್ಕಾಗಲ್ಲ ಅಂದರೆ, 2015 ಮತ್ತು 16 ಸಾಲು, 2015 ಮತ್ತು 16ನೇ ಸಾಲಿನಲ್ಲಿ ಏನು 5 ಲಕ್ಷ ರೂಪಾಯಿಗೆ ನಿಮಗೆ ಮನೆಗಳನ್ನ ಕೊಡ್ತೀವಿ ಅಂತ ಅಂದಿನ ಸರ್ಕಾರ, ಅಂದರೆ ಹಿಂದಿನ ಸರ್ಕಾರ ಏನು ಇದು ಮಾಡಿತ್ತು, ಆ ಸರ್ಕಾರಕ್ಕೆ ಅದು ಮುಗೀತು. ಬಟ್ ಈಗ ಆಲ್ರೆಡಿ ಆಡಳಿತ ನಡೆಸ್ತಿರ್ತಕ್ಕಂಥ ಸರ್ಕಾರ ಏನು ರೇಟ್ನ ಫಿಕ್ಸ್ ಮಾಡಿದೆ 11,23,000 ರೂಪಾಯಿ, ಅಂದರೆ ಸಬ್ಸಿಡಿ ಬಿಟ್ಟು. ಅದಾದಮೇಲೆ ಸಬ್ಸಿಡಿ ಕಳೆದ್ರೆ ಅದರಲ್ಲಿ ಸಬ್ಸಿಡಿ SC/ST ಅವ್ರಿಗೆ ಬೇರೆ ಮತ್ತು ಜನರಲ್ ಕ್ಯಾಟಗರಿ ಅವ್ರಿಗೆ ಬೇರೆ ಸಬ್ಸಿಡಿ ಇದೆ. ಆ ಸಬ್ಸಿಡಿನ ಕಳೀತು ಅಂತಂದರೆ ಒಂದು 2.5 ಲಕ್ಷ ರೂಪಾಯಿ ಕಮ್ಮಿ ಆಗ್ಬೋದು. ಜನರಲ್ ಕ್ಯಾಟಗರಿ ಅವ್ರಿಗೆ 8.5 ಲಕ್ಷ ಮತ್ತು SC/ST ಅವ್ರಿಗೆ 7.5 ಲಕ್ಷ ಬಂದು ನಿಂತ್ಕೊಳ್ಳುತ್ತೆ. ನೀವು ಅಷ್ಟು ಅಮೌಂಟ್ನ ಕಟ್ಟಲೇಬೇಕು. ನೀವು ಯಾವುದೇ ಕಾರಣಕ್ಕೂ ಇದನ್ನು ಅಮೌಂಟ್ನ ಗೌರ್ಮೆಂಟ್ ಹೇಳೋದ್ರಿಂದ ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ರಾಜೀವ್ ಗಾಂಧಿ ವಸತಿ ನಿಗಮದವರು ಪತ್ರದ ಮೂಲಕ ಜನಗಳಿಗೆ ಉತ್ತರನ ಕೊಡ್ತಾ ಇದ್ದಾರೆ. ಬಟ್ ಇದನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಬಟ್ ಇವ್ರೇನು ಮಾಡ್ತಾಯಿದ್ದಾರೆ ಗೌರ್ಮೆಂಟ್ ಅವರು ಅಂದರೆ, ಜನಗಳು ಗೌರ್ಮೆಂಟು ಕೊಟ್ಟರೆ ಈ ಥರ ನಮಗೆ ಇದು ಮಾಡಿಕೊಡಿ, ಸಾಲ್ವ್ ಮಾಡಿಕೊಡಿ ಅಂತ ಇವ್ರೇನು ಮಾಡ್ತಿದ್ದಾರೆ, ತಗೊಂಡೋಗಿ ಪುನಃ ಅದನ್ನು ರಾಜೀವ್ ಗಾಂಧಿ ನಿಗಮಕ್ಕೆ ಕೊಡ್ತಾಯಿದ್ದಾರೆ. ಆ್ಯಕ್ಚುಲಿ ರಾಜೀವ್ ಗಾಂಧಿ ನಿಗಮದವರು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸರ್ಕಾರನೇ ಇದಕ್ಕೆ ತೀರ್ಮಾನ ತಗೋಬೇಕು. ಸರ್ಕಾರ ಎಷ್ಟು ರೇಟ್ನ ಫಿಕ್ಸ್ ಮಾಡಿ ಅಂತ ಅಂದ್ಬಿಟ್ಟು ಆದೇಶನ ಕೊಡುತ್ತೋ, ಆ ಆದೇಶದ ಮೇಲೆ ಈ ರಾಜೀವ್ ಗಾಂಧಿ ನಿಗಮದವರು ಜನಗಳಿಗೆ ದುಡ್ಡನ್ನು ಕಟ್ಸ್ಕೊತಾರೆ. ಮತ್ತು ಲೋನ್ ಎಷ್ಟಾಗಬೇಕು ಏನು ಎತ್ತ ಅಂತ ಎಲ್ಲ ಪ್ರತಿಯೊಂದನ್ನು ಗೌರ್ಮೆಂಟೇ ತೀರ್ಮಾನ ಮಾಡ್ತದೆ. ಇದರಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಯಾವುದೇ ರೀತಿಯ ಅಂತಿಮ ತೀರ್ಮಾನ ಇಲ್ಲ. ರಾಜೀವ್ ಗಾಂಧಿ ನಿಗಮದ್ದು ಏನಪ್ಪ ಅಂದರೆ, ಅಲ್ಲಿ ಬರ್ತಕ್ಕಂಥ ಅನುದಾನನ ಉಪಯೋಗಿಸ್ಕೊಂಡು ಮನೆಗಳನ್ನ ಕಟ್ಟಿ ಸರ್ಕಾರಕ್ಕೆ ನಾವು ಇಷ್ಟು ಮನೆ ಕಟ್ಟಿದ್ದೀವಿ ಅಂತ ಅವರು ರಾಜೀವ್ ಗಾಂಧಿ ನಿಗಮದವ್ರು ಹೇಳ್ತಾರೆ. ಆ ರಾಜೀವ್ ಗಾಂಧಿ ನಿಗಮದವರು ಹೇಳ್ದಂಥ ಮಾತನ್ನು ಕೇಳಿಕೊಂಡು ಸರ್ಕಾರ ಅದು ಮುಂದಿನ ಕ್ರಮ ಏನು ಕೈಗೊಳ್ಳಬೇಕು ಆ ಸರ್ಕಾರ ತಗೋಬೇಕು. ಬಟ್ ಇಲ್ಲೇನು ಮಾಡ್ತಾಯಿದ್ದಾರೆ ಅಂತಂದರೆ, ಸರ್ಕಾರದವರು ಅವ್ರ ಮೇಲೆ ನಿಗಮದವ್ರ ಮೇಲೆ ಹಾಕ್ತಾರೆ, ನಿಗಮದವರು ಸರ್ಕಾರ ಮೇಲೆ ಹಾಕ್ತಾರೆ. ಇವರಿಬ್ಬರೇ ಹೇಳ್ಕೊಂಡು ಇದು ಮಾಡ್ತಾಯಿದ್ರೆ ಹೊರತು ಜನಕ್ಕೆ ಯಾವುದೇ ರೀತಿ ಅಮೌಂಟ್ನ ಕಮ್ಮಿ ಮಾಡಲ್ಲ ಅಂತ ಅನಿಸುತ್ತೆ. ಈಗ ಅವ್ರು ಪತ್ರದಲ್ಲಿ ಕೊಟ್ಟಿರೋ ಉತ್ತರನೂ ಅದೇ. ನಾವು ಯಾವುದೇ ಕಾರಣಕ್ಕೂ ನಾವು ಪತ್ರದಲ್ಲಿ ಕೊಟ್ಟಿರೋಂಗೆ, ಇದು ಸರ್ಕಾರ ಹೇಳಿರೋಂಗೆ ಮತ್ತು ಪತ್ರದಲ್ಲಿ ನಾವು ಬರೆದಿರೋಂಗೆ ಯಾವುದೇ ಕಾರಣಕ್ಕೂ ನಾವು ರೇಟ್ನ ಕಮ್ಮಿ ಮಾಡೋಕ್ಕಾಗಲ್ಲ. ಏನಕ್ಕೆ ಕಮ್ಮಿ ಮಾಡೋಕ್ಕಾಗಲ್ಲ ಅಂದರೆ, ಸರ್ಕಾರ ಫಿಕ್ಸ್ ಮಾಡಿರೋ ರೇಟು 11,23,000. ನೀವು ಅದನ್ನು ಕಟ್ಟಲೇಬೇಕು. 11,23,000 ರೂಪಾಯಿನಲ್ಲಿ ಸಬ್ಸಿಡಿ ಕೊಡ್ತದೆ ಗೌರ್ಮೆಂಟೇ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ. ಅದನ್ನು ಲೆಸ್ ಮಾಡಿ ಇನ್ನು ಮಿಕ್ಕಂಥ ಅಮೌಂಟ್ನ ನೀವು ಲೋನ್ ಮುಖಾಂತರನಾದ್ರು ಪೇ ಮಾಡ್ಬೋದು, ಇಲ್ಲ ಒಂದು ಸಾರಿನಾದ್ರು ಕಟ್ಟಿ ನೀವು ಮನೆಗಳನ್ನ ತಗೋಬೋದು ಅಂತ ರಾಜೀವ್ ಗಾಂಧಿ ನಿಗಮದವ್ರು ಹೇಳ್ತಾ ಇದ್ದಾರೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ಅವರು ಏನು ಪತ್ರದ ಮೂಲಕ ಹೇಳಿದ್ದಾರೆ ಅನ್ನೋದನ್ನ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ಇವಾಗ ನೋಡಿ ಫ್ರೆಂಡ್ಸ್. ಅವ್ರು ಕಳಿಸಿರೋ ಲೆಟ್ರ್ನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದವರು ರಿಪ್ಲೈ ಮಾಡ್ತಾರೆ ನೋಡಿ ಫ್ರೆಂಡ್ಸ್.
ವಿಷಯ. ಬೆಂಗಳೂರಿನ ಮುಖ್ಯಮಂತ್ರಿ ಬಹುಮಹಡಿ ಯೋಜನೆಯ ಒಂದು ಮನೆಯ ವೆಚ್ಚವನ್ನು ಹಿಂದಿನ 16, 16 ಮತ್ತು 17ರಲ್ಲಿ ನಿಗದಿಪಡಿಸಿದಂತೆ 5 ಲಕ್ಷ ರೂಪಾಯಿಗಳಿಗೆ ಮನೆಗಳನ್ನು ನೀಡುವಂತೆ ಕೋರಿರುವ ಬಗ್ಗೆ, ಅಂದರೆ 5 ಲಕ್ಷ ರೂಪಾಯಿ ನಮಗೆ ಕೊಡಿ ಅಂತ ಇವರು ಅರ್ಜಿ ಕೊಟ್ಟಿದ್ದರು. ಅದಕ್ಕೆ ದಿನಾಂಕ 8/2/2024ರಂದು ವಿಧಾನಸೌಧದ ಮುಂಭಾಗ ಜರುಗಿದ ಜನಸ್ಪಂದನದಲ್ಲಿ ತಾವು ಸಲ್ಲಿಸಿದ ಅರ್ಜಿ ಸಂಖ್ಯೆ ತೋರಿಸಿಲ್ಲ ಫ್ರೆಂಡ್ ನಾನು, ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖದ ಸಂಬಂಧಿಸಿದಂತೆ ದಿನಾಂಕ 16/1/2020 ಹಾಗೂ 8/8/2023 ಸರ್ಕಾರದ ಆದೇಶದನ್ವಯ ಪ್ರತಿ ಮನೆಗೆ ರೂ. 11,23,000 ರೂಪಾಯಿಗಳನ್ನು ನಿಗದಿಪಡಿಸಿತ್ತು. ಈ ಪೈಕಿ 3,000 ರೂಪಾಯಿಗಳನ್ನು ವಿದ್ಯುತ್ ಮತ್ತು ಮುಂಗಡ ಠೇವಣಿಯಾಗಿ, ಅಂದರೆ ಇಲ್ಲಿ ಹೇಳಿರೋದು ಅವರು ಮುಂದಿನ ಠೇವಣಿಯಾಗಿ, ಜೊತೆಗೆ ಅಂದರೆ ನೀವು ಆಲ್ರೆಡಿ ನೀವು ಏನು ಅರ್ಜಿ ಕೊಟ್ಟಿದ್ದೀರಾ ಆ ಅರ್ಜಿಗೆ ನಾವು ರಿಪ್ಲೈ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೇಲ್ಕಂಡ ವಿಷಯ ಮತ್ತು ವಿದೇಶಕ್ಕೆ ಸಂಬಂಧಿಸಿದಂತೆ 14/8 ನೋಡಿ ನಿಗದಿಪಡಿಸಲಾಗಿದೆ ಮತ್ತು ಪ್ರತಿ ಮನೆ ಅಥವಾ ಫ್ಲ್ಯಾಟ್ ಘಟಕ ವೆಚ್ಚವನ್ನು ಕಡಿಮೆ ಮಾಡುವ ಯಾವುದೇ ಪ್ರಸ್ತಾವವು ನಿಗಮದಿಂದ ಇರುವುದಿಲ್ಲವೆಂದು ಈ ಮೂಲಕ ತಮಗೆ ತಿಳಿಸುತ್ತೇವೆ. ಇಷ್ಟೇ ಫ್ರೆಂಡ್ಸ್ ಅವ್ರು ಹೇಳ್ತಾ ಇರೋದು. ಅಂದರೆ ಅವ್ರು ಏನು ಅಂತಂದರೆ ಕೆಳಗಡೆ ನೋಡಿ ಕೊಟ್ಟಿದ್ದಾರಲ್ಲ, ಪ್ರತಿ ಮನೆ ಅಥವಾ ಫ್ಲ್ಯಾಟ್ ಘಟಕದ ವೆಚ್ಚವನ್ನು ಕಡಿಮೆ ಮಾಡಲು ಯಾವುದೇ ಪ್ರಸ್ತಾವನೆಯು ನಿಗಮದಲ್ಲಿ ಇರುವುದಿಲ್ಲ ಎಂದು ಈ ಮೂಲಕ ನಿಮಗೆ ತಿಳಿಸುತ್ತಿದ್ದೇವೆ. ಮತ್ತು ನೋಡಿ ಇಲ್ಲಿ ಲೆಕ್ಕಾಧಿಕಾರಿಗಳು ಸೈನ್ ಮಾಡಿದ್ದಾರೆ. ಅಲ್ಲಿ ಯಾರೋ ಲೆಕ್ಕಾಧಿಕಾರಿಗಳಿದ್ದಾರೆ, ಅವರು ಸೈನ್ ಕೂಡ ಮಾಡಿ ಕಳಿಸಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಇವ್ರು ಹೇಳಿರೋದು ಇಲ್ಲೇ ಇಷ್ಟೇ, ನೀವು ಮೇಲ್ಗಡೆ ಅರ್ಜಿ ಕೊಟ್ಟಿದ್ರಿ, ಆ ಅರ್ಜಿಗೆ ನೀವು ಮನೆಗೆ ರೇಟ್ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರಿ. ಆ ರೇಟ್ ಕಮ್ಮಿ ಮಾಡಬೇಕು ಅಂತ ಹೇಳಿರೋದನ್ನ ನಾವು ಇದು ಮಾಡ್ತಾಯಿಲ್ಲ. ಬಟ್ ಅಲ್ಲಿ 16-17ರಲ್ಲಿ ಹೇಳಿದ್ದು ಅದು 5 ಲಕ್ಷ ರೂಪಾಯಿಗೆ ಹೇಳಿರುವಂತೆ ನೀವು ಕೊಡಬೇಕು ಅಂತ ಹೇಳಿದ್ರಿ. ಈಗ ನೋಡಿದ್ರಲ್ಲ ನೀವು, ಇದು ಅಲ್ಲಿ ಅವ್ರಿಗೆ ಯಾವ ರೀತಿ ಅವರು ಅರ್ಜಿ ಕೊಟ್ಟಿದ್ರು, ಆ ಅರ್ಜಿಗೆ ಈ ರಾಜೀವ್ ಗಾಂಧಿ ವಸತಿ ನಿಗಮದವರು ಯಾವ ರೀತಿ ರಿಪ್ಲೈನ ಕೊಟ್ಟು ಗೌರ್ಮೆಂಟು ಈ ಥರ ಫಿಕ್ಸ್ ಮಾಡಿದೆ 11,23,000 ನೀವು ಕಟ್ಟಲೇಬೇಕು ಅಂತ ಹೇಳಿದೆ. ಬಟ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ಸರ್ಕಾರನೂ ಏನು ಕಮ್ಮಿ ಮಾಡಲ್ಲ ಅನಿಸುತ್ತೆ. ಯಾಕಂದರೆ ಯಾಕೆ ಕಮ್ಮಿ ಮಾಡಲ್ಲ ಅಂದರೆ ಆಲ್ರೆಡಿ ಅವರು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಇಬ್ಬರೂ ಕೂಡ ಸಬ್ಸಿಡಿನ ಕೊಡ್ತಾ ಇದ್ದಾರೆ. ಅದರಿಂದ ಅವ್ರು ಕಮ್ಮಿ ಮಾಡೋದು ಡೌಟು. ನೋಡೋಣ ಅದು ಮುಂದೆ ಏನಾಗುತ್ತೆ ಅಂತ. ಬಟ್ ಲೋನ್ಗೆ ಅಪ್ಲೈ ಮಾಡಿ. ಮತ್ತು ಯಾವ ಬ್ಯಾಂಕಲ್ಲಿ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಫೈನಾನ್ಸ್ಗಳಿಗೆ ಹೋಗಬೇಡಿ. ದಯವಿಟ್ಟು ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನೀವು ಅಪ್ರೋಚ್ ಮಾಡಿ. ನಾನು ಅದೇ ಕೆಲಸ ಮಾಡ್ತೀನಿ. ಬೇರೆ ಬ್ಯಾಂಕ್ಗಳಿಗೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡ್ತೀನಿ. ಫೈನಾನ್ಸ್ಗಳಿಗೆ ಹೋದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇಷ್ಟು ಈ ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ದಯವಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ದಯವಿಟ್ಟು ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. 50% ಜನ ನನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.